ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ರಾಜ್ಯಶಾಸ್ತ್ರ ವಿಭಾಗದ ಕೊನೆಯ ಘಟಕ ಜಾಗತಿಕ ಸಂಸ್ಥೆಗಳು, ಜಾಗತಿಕ ಸಮಸ್ಯೆಗಳನ್ನ ಜಗತ್ತಿನ ಒಂದು ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಸಮಸ್ಯೆಗಳು ಯಾವ್ಯಾವು, ಆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಭಾರತದ ಒಂದು ಪ್ರಯತ್ನ, ಭಾರತ ಯಾವ ರೀತಿ ತನ್ನ ಪ್ರಮುಖ ಪಾತ್ರವನ್ನು ವಹಿಸಿತು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಇಂದಿನ ಅಧ್ಯಾಯದಲ್ಲಿ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಎಂಬ ಒಂದು ಘಟಕದಲ್ಲಿ ನಾವು ತಿಳ್ಕೊಂಡು, ಈಗ ಇಂದಿನ ಒಂದು ತರಗತಿಯಲ್ಲಿ ಜಾಗತಿಕ ಸಂಸ್ಥೆಗಳು, ಜಾಗತಿಕ ಸಂಸ್ಥೆಗಳು. ಹಾಗಾದ್ರೆ ಈ ಜಾಗತಿಕ ಸಂಸ್ಥೆಗಳು ಯಾಕೆ ಉದಯಿಸಿದವು, ಜಾಗತಿಕ ಸಂಸ್ಥೆಗಳನ್ನ ಯಾಕೆ ನಾವು ಸ್ಥಾಪನೆ ಮಾಡಬೇಕಾಗುತ್ತೆ, ಜಾಗತಿಕ ಸಂಸ್ಥೆಗಳು ಸ್ಥಾಪನೆ ಆಗಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅದು ಹಿನ್ನೆಲೆ ನಾವು ತಿಳ್ಕೊಳ್ಳೋದಾದ್ರೆ, ಮಕ್ಕಳ ನಿಮಗೆ ಗೊತ್ತಿರಬಹುದು, ಜಾಗತಿಕವಾಗಿ ಒಂದು 20ನೇ ಶತಮಾನದಲ್ಲಿ 2 ಮಹಾಯುದ್ಧಗಳು ನಡೀತವೆ. 2 ಜಾಗತಿಕವಾದಂತಹ 2 ಮಹಾಯುದ್ಧಗಳು. ಆ 2 ಮಹಾಯುದ್ಧಗಳು, ಒಂದು 1914ರಿಂದ 1918ರವರೆಗೆ ಮೊದಲನೇ ಮಹಾಯುದ್ಧ ನಡೆಯಿತು. 1914ರಿಂದ 1918 ಮೊದಲನೇ ಮಹಾಯುದ್ಧವು ಅನೇಕವಾದಂತಹ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಸಾವಿರಾರು ಜನರು ಮರಣವಂತಾರೆ. ರಸ್ತೆ ಇರ್ಬೋದು, ರೈಲು ಮಾರ್ಗಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ. ಇಷ್ಟೆಲ್ಲ ದುಷ್ಪರಿಣಾಮ ಉಂಟಾದ ನಂತರವಾಗಿ ಜಾಗತಿಕವಾಗಿ ಅಶಾಂತಿ ತಲೆದೋರುತ್ತೆ. ಆ ಸಂದರ್ಭದಲ್ಲಿ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಮೊದಲನೇ ಮಹಾಯುದ್ಧದ ನಂತರ ಸ್ಥಾಪನೆ ಆಗುತ್ತೆ. ಆ ರಾಷ್ಟ್ರ ಸಂಘ ಯಾಕೆ ಸ್ಥಾಪನೆ ಆಗುತ್ತೆ ಅಂತಂದ್ರೆ, ಜಾಗತಿಕವಾಗಿ ಶಾಂತಿಯನ್ನು ಸ್ಥಾಪಿಸಬೇಕು, ರಾಷ್ಟ್ರಗಳ ಮಧ್ಯೆ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋದು ಅವರ ಮೂಲ ಉದ್ದೇಶವಾಗಿರುತ್ತೆ. ಅವರ ಆಶಯನೂ ಅದೇ ಆಗಿರುತ್ತೆ. ಆದ್ರೆ ಹಿಟ್ಲರ್ ಮತ್ತು ಮುಸೋಲಿನಿಯ ಸರ್ವಾಧಿಕಾರತ್ವ ಧೋರಣೆಯಿಂದಾಗಿ ಮತ್ತೆ ಜಗತ್ತು 2ನೇ ಮಹಾಯುದ್ಧವನ್ನ ಸಂಭವಿಸುತ್ತೆ, 2ನೇ ಮಹಾಯುದ್ಧವನ್ನ ಕಾಣುತ್ತೆ. ಈ 2ನೇ ಮಹಾಯುದ್ಧವು ಸಹ 1939ರಿಂದ 1945ರವರೆಗೆ 2ನೇ ಮಹಾಯುದ್ಧ ನಡೆಯುತ್ತೆ. ಅಂದ್ರೆ 1939ರಲ್ಲಿ ಹಿಟ್ಲರ್ ಪೋಲ್ಯಾಂಡಿನ ಮೇಲೆ 1939 ಸೆಪ್ಟೆಂಬರ್ 1ರಂದು ಏನ್ ಪೋಲ್ಯಾಂಡಿನ ಮೇಲೆ ಹಿಟ್ಲರ್ ದಾಳಿ ಮಾಡ್ತಾನೋ, ಆ ಹಿಟ್ಲರ್ ದಾಳಿಯೊಂದಿಗೆ 2ನೇ ಮಹಾಯುದ್ಧ ಸಂಭವಿಸಿತು. ಈ 2ನೇ ಮಹಾಯುದ್ಧವು ಸಹ ಅತ್ಯಂತ ಭೀಕರತೆಯಿಂದ ಕೂಡಿರುತ್ತೆ. ಲಕ್ಷಾಂತರ ಜನರು ತನ್ನ ಮರಣವನ್ನ ಹೊಂದ್ತಾರೆ. ಸಾವು ನೋವುಗಳು ಮತ್ತು ಈ ಒಂದು ಅಂಗವಿಕಲರ ಪ್ರಮಾಣವೂ ಸಹ ಹೆಚ್ಚಾಗುತ್ತೆ. ರಸ್ತೆ ರೈಲು ಮಾರ್ಗಗಳು ನಾಶ ಆಗುತ್ತೆ. ಇಡೀ ಜಗತ್ತಿನಲ್ಲೇ ಅಶಾಂತಿ ಉದ್ಭವಿಸುತ್ತೆ. ದೇಶಗಳ ಮಧ್ಯೆ ದ್ವೇಷಗಳು ಹಸಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಶಾಂತಿಯ ಒಂದು ಕಾರ್ಮೋಡ ಇಡೀ ಜಗತ್ತಿನಾದ್ಯಂತ ಸಂಪೂರ್ಣ ವ್ಯಾಪಕವಾಗಿ ಹರಡುತ್ತೆ. ಅಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲೇ ಒಂದು ಶಾಂತಿಯನ್ನು ಸ್ಥಾಪಿಸಬೇಕು ಎಂಬ ನಿಟ್ಟಿನಲ್ಲೇ ಶಾಂತಿಯನ್ನ ಸ್ಥಾಪಿಸಬೇಕು, ಶಾಂತಿ ಇಡೀ ಜಗತ್ತಿನಲ್ಲೇ ಶಾಂತಿಯ ಒಂದು ಉತ್ತಮವಾದಂತಹ ಒಂದು ವಾತಾವರಣವನ್ನ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ಜಾಗತಿಕ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ಆ ಜಾಗತಿಕ ಸಂಸ್ಥೆಗಳಲ್ಲಿ ಪ್ರಮುಖವಾದಂತಹ ಒಂದು ಸಂಸ್ಥೆ, ಆ ಸಂಸ್ಥೆಯೇ ವಿಶ್ವಸಂಸ್ಥೆ. ವಿದ್ಯಾರ್ಥಿಗಳೇ, ಯಾಕೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅಂದ್ರೆ, ಈ 2ನೇ ಮಹಾಯುದ್ಧದ ಭೀಕರತೆಯಿಂದ ಇದರಿಂದ ಉಂಟಾದ ದುಷ್ಪರಿಣಾಮಗಳನ್ನು ಮನಗೊಂಡು ಜಗತ್ತಿನ ಮಹಾನ್ 3 ಪ್ರಮುಖವಾದಂತಹ ವ್ಯಕ್ತಿಗಳು, ಮಹಾನ್ ನಾಯಕರುಗಳು ಈ ಒಂದು ವಿಶ್ವಸಂಸ್ಥೆ ಆ ಒಂದು ಸ್ಥಾಪನೆಗೆ, ಆ ಒಂದು ಜಾಗತಿಕ ಶಾಂತಿಯ ಸ್ಥಾಪನೆಯ ನೆಲೆಗಟ್ಟಿನಲ್ಲಿ ಒಂದು ವಿಶ್ವ ರಾಷ್ಟ್ರಗಳು ಅವರ ಒಂದು ಒಕ್ಕೂಟವನ್ನು ಸ್ಥಾಪಿಸಬೇಕು ಅಂತೇಳಿ ಒಂದು ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಾರೆ. ಅಂತ ಮಹಾನ್ ನಾಯಕರುಗಳು ಅಂತಂದ್ರೆ ಒಂದು ವಿನ್ಸ್ಟನ್ ಚರ್ಚಿಲ್,
ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂದ್ರೆ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್ ಮತ್ತು ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಈ ಜಾಗತಿಕವಾಗಿ ಶಾಂತಿಯನ್ನು ಸ್ಥಾಪಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಇವರು ಈ ಒಂದು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾಗ್ತಾರೆ. ಅಂದ್ರೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಬೇಕು, ದೇಶಗಳ ಮಧ್ಯೆ ಉತ್ತಮವಾದಂತಹ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರು ಮತ್ತು ವಿಶ್ವಸಂಸ್ಥೆಯ ರೂವಾರಿಗಳು ಅಂತೇಳಿ ನಾವು ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಸ್ಟಾಲಿನ್ ಮತ್ತು ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವನ್ನ ಕರೀತಾರೆ. ಆ ವಿಶ್ವಸಂಸ್ಥೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿದ್ದು, ಆ ಪದವನ್ನು ಬಳಸಿದ್ದು ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಈ ವಿಶ್ವಸಂಸ್ಥೆ ಎಂಬ ಒಂದು ಪದವನ್ನ, ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ವಿಶ್ವಸಂಸ್ಥೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ. ನಂತರ 1942 ಜನವರಿ 1ರಂದು ಆ 26 ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಒಂದು ಸಹಿ ಹಾಕುತ್ತಿದ್ದಂತೆ ಈ ಒಂದು 1942 ಜನವರಿ 1ರಂದು 1942 ಜನವರಿ 1ರಂದು ಈ 26 ರಾಷ್ಟ್ರಗಳು ಒಪ್ಪಂದವೊಂದಕ್ಕೆ ಸಹಿ ಹಾಕುತ್ತಿದ್ದಂತೆಯೇ ಪ್ರಥಮವಾಗಿ ಈ ಒಂದು ಪದವನ್ನ, ಶಬ್ದವನ್ನ, ಅಂದ್ರೆ ಯಾವಾಗ ಈ 26 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕ್ತಾರೋ ಆಗ ಈ ವಿಶ್ವಸಂಸ್ಥೆ ಎಂಬ ಪದವನ್ನ, ಶಬ್ದವನ್ನ ಉಪಯೋಗಿಸಲಾಗುತ್ತೆ. ಆ ಶಬ್ದವನ್ನ ಈಗ ವಿಶ್ವ ರಾಷ್ಟ್ರಗಳು ಅಂತ ಕರೀತಾರೆ. ಅಂದ್ರೆ ವಿಶ್ವ ರಾಷ್ಟ್ರಗಳು. ಆ ವಿಶ್ವಸಂಸ್ಥೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಅದನ್ನು ಶಬ್ದ ಬಳಸಿದ್ದು ಅಂತಂದ್ರೆ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. 1942ರಲ್ಲೇ ಜನವರಿ 1ರಂದು 20 ರಾಷ್ಟ್ರಗಳು ಅದಕ್ಕೆ ಸಹಿಯನ್ನ ಹಾಕ್ತವೆ. ಸಹಿ ಹಾಕೋದ್ರೊಂದಿಗೆ ಆ ಶಬ್ದವನ್ನು ಉಪಯೋಗಿಸಲಾಗುತ್ತೆ. ಅದನ್ನ ಈಗ ವಿಶ್ವ ರಾಷ್ಟ್ರಗಳು ಅಂತಲೇ ಕರೀತಾರೆ. ನಂತರ 1945 ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದ್ಧಿಗೆ 51 ರಾಷ್ಟ್ರಗಳ ಒಂದು ಪ್ರತಿನಿಧಿಗಳು ಹಸ್ತಾಕ್ಷರವನ್ನು ನೀಡ್ತಾರೆ. ಆ ಹಸ್ತಾಕ್ಷರವನ್ನ 51 ರಾಷ್ಟ್ರಗಳು ನಂತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದಂತಹ ಆ ಒಂದು ವಿಶ್ವಸಂಸ್ಥೆ ಕಚೇರಿ ಸಮ್ಮೇಳನದಲ್ಲಿ ಆಗ 51 ರಾಷ್ಟ್ರಗಳು ಸಹಿ ಹಾಕ್ತಾರೆ. 1945ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದಂತಹ ಆ ವಿಶ್ವಸಂಸ್ಥೆ ಕಚೇರಿ ಸಮ್ಮೇಳನದಲ್ಲಿ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರವನ್ನು ನೀಡ್ತವೆ. ಅದರ ಅಂತಿಮವಾಗಿ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಅಧಿಕೃತವಾಗಿ ಸ್ಥಾಪನೆ ಆಗುತ್ತೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಉದಯವಾಗುತ್ತೆ. ಈ 1945 ಅಕ್ಟೋಬರ್ 24ರಂದು ಉದಯವಾದಂತಹ ಒಂದು ವಿಶ್ವಸಂಸ್ಥೆಯಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳು ಅಂತಂದ್ರೆ 195 ಸಾರ್ವಭೌಮ ರಾಷ್ಟ್ರಗಳು. 195 ಇದರ ಸಾರ್ವಭೌಮ ರಾಷ್ಟ್ರಗಳು. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಒಟ್ಟಾರೆಯಾಗಿ ಪ್ರಸ್ತುತ ಒಂದು 195 ಸಾರ್ವಭೌಮ ರಾಷ್ಟ್ರಗಳಿವೆ. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ 193 ರಾಷ್ಟ್ರಗಳು ಪಡೆದುಕೊಂಡಿವೆ. ಯಾವುದೇ ರಾಷ್ಟ್ರವಾದರೂ ಸಹ ಶಾಂತಿ ಪ್ರಿಯ ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಜಗತ್ತಿನ ಯಾವ ರಾಷ್ಟ್ರವಾದರೂ ಸಹ ಶಾಂತಿ ಬಯಸುವಂತಹದಾದ್ರೆ, ಇಡೀ ಶಾಂತಿಯನ್ನು ನೆಲೆಸಬೇಕು, ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಎಂಬ ಉದ್ದೇಶವನ್ನು ಹೊಂದಿರುವಂತಹ ರಾಷ್ಟ್ರವಾಗಿದ್ದರೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ
ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ. ಜಗತ್ತಿನ ಯಾವ ರಾಷ್ಟ್ರವಾದರೂ ಸಹ ವಿಶ್ವಸಂಸ್ಥೆಯ ಶಾಂತಿಪ್ರಿಯ ರಾಷ್ಟ್ರವಾದ್ರೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಈ ವಿಶ್ವಸಂಸ್ಥೆ ಯಾಕೆ ಸ್ಥಾಪನೆ ಆಯ್ತು ಅಂತಂದ್ರೆ ಗೊತ್ತಾಯ್ತು, ಎರಡನೇ ಮಹಾಯುದ್ಧದ ನಂತರವಾಗಿ ವಿಶ್ವಸಂಸ್ಥೆ ಒಂದು ಜಾಗತಿಕವಾಗಿ ಶಾಂತಿಯನ್ನ ಸ್ಥಾಪಿಸಬೇಕು ಎಂಬ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ವಿಶ್ವಸಂಸ್ಥೆಯ ರೂವಾರಿಗಳು ಅಥವಾ ವಿಶ್ವಸಂಸ್ಥೆಯ ಸ್ಥಾಪಕರು ಅಂತಂದ್ರೆ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಸ್ಟಾಲಿನ್, ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇದರಲ್ಲಿ ವಿಶ್ವಸಂಸ್ಥೆಯ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಪ್ರಾರಂಭದಲ್ಲಿ 1942 ಜನವರಿ 1ರಂದು 26 ರಾಷ್ಟ್ರಗಳು ತನ್ನ ಒಪ್ಪಿಗೆಯನ್ನು ಸೂಚಿಸಿರ್ತವೆ. ತದನಂತರ 1945ರಲ್ಲಿ 51 ರಾಷ್ಟ್ರಗಳು 51 ರಾಷ್ಟ್ರ ಪ್ರತಿನಿಧಿಗಳು ತಮ್ಮ ಹಸ್ತಾಕ್ಷರವನ್ನ ಅವು ನೀಡ್ತವೆ, ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತವೆ. ಇವೆಲ್ಲದರ ನಂತರವಾಗಿ ಅಂತಿಮವಾಗಿ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾಗುತ್ತೆ. ವಿಶ್ವಸಂಸ್ಥೆಯಲ್ಲಿ 195 ಸಾರ್ವಭೌಮ ರಾಷ್ಟ್ರಗಳಿವೆ. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಂಡಿವೆ. ಯಾವುದೇ ರಾಷ್ಟ್ರವಾದರೂ ಶಾಂತಿಯ ಪ್ರಿಯ ರಾಷ್ಟ್ರವಾಗಿದ್ರೆ ಆ ವಿಶ್ವಸಂಸ್ಥೆ ಸದಸ್ಯತ್ವವನ್ನ ಪಡೆದುಕೊಳ್ಳಬಹುದು. ಇದು ವಿಶ್ವಸಂಸ್ಥೆ ಸ್ಥಾಪನೆ. ಹಾಗೆ ಈ ವಿಶ್ವಸಂಸ್ಥೆಯ ಉದ್ದೇಶಗಳೇನು? ವಿಶ್ವಸಂಸ್ಥೆ ಯಾವ್ಯಾವ ಉದ್ದೇಶಗಳನ್ನು ಹೊಂದಿದೆ? ಹಾಗಾದ್ರೆ ವಿಶ್ವಸಂಸ್ಥೆ ಸ್ಥಾಪನೆಯ ನಂತರವಾಗಿ ವಿಶ್ವಸಂಸ್ಥೆ ಯಾವ್ಯಾವ ಪ್ರಮುಖ ಉದ್ದೇಶಗಳನ್ನ ಹೊಂದಿದೆ ಅಂದ್ರೆ, ಒಂದು ಜಾಗತಿಕ ಸಂಸ್ಥೆ ಮತ್ತು ಜಾಗತಿಕ ಶಾಂತಿಯ ಸನ್ನದ್ದು ಅಂತಂದ್ರೆ ನಮ್ಮ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆ 19 ಅಧ್ಯಾಯಗಳನ್ನ ಇದು ಒಳಗೊಂಡಿದೆ. 19 ಅಧ್ಯಾಯಗಳು ಮತ್ತು ಈ ವಿಶ್ವಸಂಸ್ಥೆಯ ಆ ಸನ್ನದ್ದಿನಲ್ಲಿ 111 ವಿಧಿಗಳಿವೆ. 19 ಅಧ್ಯಾಯಗಳು ಮತ್ತು 111 ವಿಧಿಗಳನ್ನು ಒಳಗೊಂಡಿರುವಂತಹ ಒಂದು ಜಾಗತಿಕ ಶಾಂತಿಯ ನೆಲೆಗಟ್ಟಿನಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಮಹಾಸನ್ನದ್ದು ಅಂತಂದ್ರೆ ವಿಶ್ವಸಂಸ್ಥೆ. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಪ್ರಸ್ತಾವನೆಯಲ್ಲಿ ಆ ಪ್ರಸ್ತಾವನೆಯ ಪ್ರಾರಂಭದಲ್ಲಿ ಹೇಳ್ತಾರೆ, ವಿಶ್ವದ ಜನಸಮುದಾಯದ ನಾವು, ವಿಶ್ವದ ಜನಸಮುದಾಯದ ನಾವೆಲ್ಲರೂ ನಾವು ಎಂಬ ಒಂದು ವಾಕ್ಯದೊಂದಿಗೆ ವಿಶ್ವಸಂಸ್ಥೆಯ ಪ್ರಸ್ತಾವನೆಯು ಪ್ರಾರಂಭಗೊಳ್ಳುತ್ತದೆ. ವಿಶ್ವ ಜನಸಮುದಾಯದ ನಾವು, ನಾವೆಲ್ಲರೂ ಸಹ ಎಂಬ ಒಂದು ವಾಕ್ಯದೊಂದಿಗೆ ವಿಶ್ವಸಂಸ್ಥೆಯ ಪ್ರಸ್ತಾವನೆಯು ಪ್ರಾರಂಭಗೊಳ್ಳುತ್ತೆ. ಅಂದ್ರೆ ನಮ್ಮ ವಿಶ್ವಸಂಸ್ಥೆ 111 ವಿಧಿಗಳನ್ನ ಮತ್ತು 19 ಅಧ್ಯಾಯಗಳನ್ನ ಒಳಗೊಂಡಿರುವಂತಹ ಒಂದು ಜಾಗತಿಕ ಸನ್ನದ್ದು ಅಂತಂದ್ರೆ ವಿಶ್ವಸಂಸ್ಥೆ. ಹಾಗಾದ್ರೆ ವಿಶ್ವಸಂಸ್ಥೆಯ ಉದ್ದೇಶಗಳೇನು? ವಿಶ್ವಸಂಸ್ಥೆ ಯಾವ್ಯಾವ ಪ್ರಮುಖ ಉದ್ದೇಶಗಳನ್ನ ಒಳಗೊಂಡಿದೆ ಅಂತಂದ್ರೆ, ವಿಶ್ವಸಂಸ್ಥೆಯ ಉದ್ದೇಶ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡುವುದು. ಮೊದಲನೇ ವಿಶ್ವಸಂಸ್ಥೆಯ ಉದ್ದೇಶ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು. ಎರಡನೇದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನ ಬೆಳೆಸುವುದು. ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನ ಬೆಳೆಸುವುದು. ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವುದು. ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವುದು. ನಾಲ್ಕನೇದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನ ಕಂಡುಕೊಳ್ಳುವುದು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ, ಏನ್ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೋ ಆ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನ ಕಂಡುಕೊಳ್ಳುವುದು. ಎಲ್ಲ ಸದಸ್ಯ ರಾಷ್ಟ್ರಗಳು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದು. ಐದನೇದು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆಯನ್ನ ಒದಗಿಸುವುದು. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಸ್ಯೆಗಳಿದ್ರೆ, ವ್ಯಾಜ್ಯಗಳಿದ್ರೆ ಅವಾಗ ಸರಿಯಾದ ರೀತಿಯಾದ ಸೂಕ್ತವಾದಂತ ನ್ಯಾಯವನ್ನ ಒದಗಿಸೋದು ಅಂತ. ನೆಕ್ಸ್ಟ್ ಆರನೇದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ
ದೇಶಗಳ ಮಧ್ಯೆ ಉತ್ತಮವಾದಂತಹ ಸ್ನೇಹ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುವುದು ಯಾವುದು? ವಿಶ್ವಸಂಸ್ಥೆ. ಅಂದ್ರೆ ವಿದ್ಯಾರ್ಥಿಗಳೇ, ವಿಶ್ವಸಂಸ್ಥೆ ಮಹಾನ್ ಪ್ರಮುಖ ಉದ್ದೇಶಗಳನ್ನ ಮಹಾನ್ ಆಶಯವನ್ನ ಹೊಂದಿದೆ. ಅದರಲ್ಲಿ ಮೊದಲನೇದು ಹೇಳ್ತೀವಿ, ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಯನ್ನು ಕಾಪಾಡೋದು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಯುದ್ಧಗಳು, ಮುಂದಿನ ಒಂದು 3ನೇ ಮಹಾಯುದ್ಧ ಇರ್ಬೋದು, ಯಾವುದೇ ರಾಷ್ಟ್ರಗಳ ನಡುವೆ ಮಹಾನ್ ಯುದ್ಧಗಳು ನಡೆಯದಂತೆ ರಾಷ್ಟ್ರಗಳ ನಡುವೆ ಉತ್ತಮವಾದಂತಹ ಪ್ರೀತಿ ವಿಶ್ವಾಸವನ್ನ, ಸ್ನೇಹ ಸೌಹಾರ್ದತೆಯನ್ನ ಬೆಳೆಸೋದು, ಅಂತಾರಾಷ್ಟ್ರೀಯವಾಗಿ ಶಾಂತಿಯನ್ನ ಕಾಪಾಡೋದು, ಇದು ಮೊದಲನೇ ಪ್ರಮುಖವಾದಂತಹ ಉದ್ದೇಶ. ಇನ್ನು ಎರಡನೇದು, ರಾಷ್ಟ್ರಗಳ ಮಧ್ಯೆ ಅಂದ್ರೆ ದೇಶಗಳ ಮಧ್ಯೆ ಪರಸ್ಪರವಾದಂತಹ ಮೈತ್ರಿಯನ್ನ, ದ್ವೇಷ ಅಸೂಯೆಯನ್ನ ದೂರ ಮಾಡಿ ಉತ್ತಮವಾದಂತಹ ಮೈತ್ರಿಯನ್ನ, ಸ್ನೇಹತ್ವವನ್ನ ಬೆಳೆಸೋದು. ಇನ್ನು ಮೂರನೇದು, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ. ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಯಾವುದೇ ರೀತಿ ಚ್ಯುತಿ ಉಂಟಾಗದಂತೆ, ಮೂಲಭೂತ ಹಕ್ಕುಗಳ ನಿರಾಕರಣೆ ಆಗದಂತೆ, ಉಲ್ಲಂಘನೆ ಆಗದಂತೆ ಆ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ, ಪ್ರತಿಯೊಬ್ಬರು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಇಟ್ಕೊಳ್ಬೇಕು. ಮೂಲಭೂತ ಹಕ್ಕುಗಳಿಗೆ ಯಾರ ಹಕ್ಕುಗಳನ್ನು ಉಲ್ಲಂಘಿಸದಂತೆ ಎಲ್ಲಾ ರಾಷ್ಟ್ರಗಳಿಗೂ ಉತ್ತಮವಾದಂತಹ ಒಂದು ಆ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸಬೇಕು. ಇನ್ನು ನಾಲ್ಕನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಒಂದು ಸಮಸ್ಯೆಗಳು, ಆರ್ಥಿಕ ಇರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಎಲ್ಲಾ ರಾಷ್ಟ್ರಗಳು ಸಹ ಸೇರಿ ಅಂತಾರಾಷ್ಟ್ರೀಯವಾಗಿ ಸಹಕಾರದೊಂದಿಗೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು. ಇನ್ನು ಐದನೇದು, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಯ ಷರತ್ತುಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಒಪ್ಪಂದಗಳು ಅಥವಾ ಷರತ್ತುಗಳಾದ್ರೆ ಆ ಷರತ್ತುಗಳಿಗೆ ಒಂದು ಮನ್ನಣೆಯನ್ನ ಒದಗಿಸೋದು ಮತ್ತು ಒಂದು ನ್ಯಾಯವನ್ನ, ಸೂಕ್ತವಾದಂತಹ ಒಂದು ನ್ಯಾಯವನ್ನ ಒದಗಿಸೋದು. ಇನ್ನು ಆರನೇದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸೋದು. ಹೀಗೆ ವಿಶ್ವಸಂಸ್ಥೆ 6 ಪ್ರಮುಖ ಮಹಾನ್ ಉದ್ದೇಶಗಳನ್ನ ಇದು ಒಳಗೊಂಡಿದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ವಿಶ್ವಸಂಸ್ಥೆಯ ಉದ್ದೇಶಗಳು. ನಂತರ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶಗಳನ್ನ ತಿಳ್ಕೊಂಡ ನಂತರವಾಗಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಹಾಗಾದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವು? ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳನ್ನ ಒಳಗೊಂಡಿದೆ. ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳನ್ನ ಒಳಗೊಂಡಿದೆ. ಅಂದ್ರೆ ಯಾವ್ಯಾವ 6 ಅಂಗಸಂಸ್ಥೆ? ವಿಶ್ವಸಂಸ್ಥೆಯ ಉದ್ದೇಶಗಳನ್ನ ತಿಳಿದುಕೊಂಡ ನಂತರ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಅಂತಂದ್ರೆ ಮೊದಲನೇ ಅಂಗಸಂಸ್ಥೆ, ಒಟ್ಟು ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳನ್ನ ಒಳಗೊಂಡಿದೆ. ಮೊದಲನೇ ಅಂಗಸಂಸ್ಥೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಅಂದ್ರೆ ವಿಶ್ವಸಂಸ್ಥೆ 6 ಪ್ರಮುಖ ಅಂಗಸಂಸ್ಥೆಗಳನ್ನ ಒಳಗೊಂಡಿದೆ. ಒಂದು ಸಾಮಾನ್ಯ ಸಭೆ, ಎರಡನೇದು ಭದ್ರತಾ ಸಮಿತಿ, ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, 4 ದತ್ತಿ ಸಮಿತಿ, 5 ಅಂತಾರಾಷ್ಟ್ರೀಯ ನ್ಯಾಯಾಲಯ, 6 ಸಚಿವಾಲಯ. ಇವು ವಿಶ್ವಸಂಸ್ಥೆಯ ಸನ್ನದಿನ ಪ್ರಕಾರವಾಗಿ ಇರುವಂತಹ ಒಟ್ಟು 6 ಅಂಗಸಂಸ್ಥೆಗಳು. ಅಲ್ಲಿ ಮೊದಲನೇದು ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಬಹಳ ಪ್ರಮುಖವಾದಂತಹ ಒಂದು ಪ್ರಧಾನ ಅಂಗಸಂಸ್ಥೆ ಅಂದ್ರೆ ಸಾಮಾನ್ಯ ಸಭೆ. ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಮುಖವಾದಂತಹ ಒಂದು ಪ್ರಧಾನ ಅಂಗಸಂಸ್ಥೆ ಅಂದ್ರೆ ವಿದ್ಯಾರ್ಥಿಗಳೇ ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳನ್ನ, ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಅಂದ್ರೆ ವಿಶ್ವಸಂಸ್ಥೆಯಲ್ಲಿರುವಂತಹ 193 ಸದಸ್ಯ ರಾಷ್ಟ್ರಗಳಿವೆ. ಒಟ್ಟು 195 ಸಾರ್ವಭೌಮ ರಾಷ್ಟ್ರಗಳಿವೆ. ಸಾರ್ವಭೌಮ ಅಂದ್ರೆ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರೋದೇ ಸ್ವತಂತ್ರವಾಗಿರೋದು, ಆ ರಾಷ್ಟ್ರವನ್ನ ಸಾರ್ವಭೌಮ ರಾಷ್ಟ್ರ.
ಬೇರೊಂದು ರಾಷ್ಟ್ರದ ಹತೋಟಿಗೆ ಒಳಗಾಗದೆ, ಆ ರಾಷ್ಟ್ರಕ್ಕೆ ನಿಯಂತ್ರಣಕ್ಕೆ ಒಳಗಾಗದೆ, ತನ್ನ ಸಾರ್ವಭೌಮವಾಗಿರುವಂತಹ ಒಂದು ಸ್ವತಂತ್ರವಾಗಿರುವ ರಾಷ್ಟ್ರವನ್ನ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಈ ವಿಶ್ವಸಂಸ್ಥೆಯಲ್ಲಿ ಒಟ್ಟು 195 ಸಾರ್ವಭೌಮ ರಾಷ್ಟ್ರಗಳಿವೆ. ಅವುಗಳಲ್ಲಿ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಈ ಸಾಮಾನ್ಯ ಸಭೆ ಪ್ರತಿಯೊಂದು ವಿಶ್ವಸಂಸ್ಥೆಯ ಈ ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನ ಮತ್ತು ವಿಶ್ವಸಂಸ್ಥೆಯ ಎಲ್ಲ ಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಅಂಗಸಂಸ್ಥೆಯಾಗಿದ್ದು, ಸಾಮಾನ್ಯ ಸಭೆ ಆ ಸದಸ್ಯ ರಾಷ್ಟ್ರಗಳು ಪ್ರತಿ ಸದಸ್ಯ ರಾಷ್ಟ್ರಗಳು 5 ಸದಸ್ಯರನ್ನ ಈ ಸಾಮಾನ್ಯ ಸಭೆ ಕಳಿಸ್ಕೊಡ್ತಾವೆ. 5 ಸದಸ್ಯ ರಾಷ್ಟ್ರಗಳು 5 ಸದಸ್ಯರನ್ನ, ವಿಶ್ವಸಂಸ್ಥೆಯಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಒಂದೊಂದು ಸದಸ್ಯ ರಾಷ್ಟ್ರವು ಸಹ 5 ಸದಸ್ಯರನ್ನ ಇಲ್ಲಿ ಕಳಿಸ್ಕೊಡ್ತಾರೆ. ಈ ಸಾಮಾನ್ಯ ಸಭೆಗೆ ಕಳಿಸ್ಕೊಡ್ತಾರೆ. 5 ಸದಸ್ಯರನ್ನ ಇದಕ್ಕೆ ಸಾಮಾನ್ಯ ಸಭೆಗೆ ಕಳಿಸಲಾಗುತ್ತದೆ. ಆದ್ರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೂ ಸಹ ಮತದಾನ ಮಾಡುವಂತಹ ಒಂದು ಅವಕಾಶ ಮಾತ್ರ ಒಂದೇ, ಮತದಾನದ ಹಕ್ಕು ಮಾತ್ರ ಒಂದೇ ಇರುತ್ತೆ. ಅಂದ್ರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಮಾತ್ರ ಇರುತ್ತೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ, ಅಂದ್ರೆ ಪ್ರತಿ ಸದಸ್ಯ ರಾಷ್ಟ್ರ 5 ಜನ ಸದಸ್ಯರನ್ನು ಕಳಿಸ್ಕೊಡ್ತಾರೆ. ಆದ್ರೆ ಆ ಸದಸ್ಯ ರಾಷ್ಟ್ರಗಳಿಗೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೂ ಇರುವ ಮತದಾನದ ಹಕ್ಕು ಮಾತ್ರ ಒಂದೇ ಆಗಿರುತ್ತೆ. ಈ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲೇ ತನ್ನ ಏನಪ್ಪ ಅಧಿವೇಶನ ನಡೆಸುತ್ತೋ ಆ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿಯೇ 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷರನ್ನ, 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷರನ್ನ ಮತ್ತು ಅದೇ ರೀತಿ 17 ಉಪಾಧ್ಯಕ್ಷರನ್ನ ಹಾಗೂ 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರುಗಳನ್ನ ಇದು ಆರಿಸೋದು. 17 ತನ್ನ ಪ್ರಥಮ ಅಧಿವೇಶನದಲ್ಲೇ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿಯೇ 1 ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷನನ್ನ, 17 ಉಪಾಧ್ಯಕ್ಷರನ್ನ ಮತ್ತು ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರುಗಳನ್ನ ಸಹ 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನ ಈ ಸಾಮಾನ್ಯ ಸಭೆಯಲ್ಲಿ ಆರಿಸಲಾಗುತ್ತೆ. ಆದರೆ ಸಾಮಾನ್ಯ ಸಭೆಯ ಅಧಿವೇಶನ ಯಾವಾಗ ಆಗುತ್ತೆ ಅಂದ್ರೆ, ಸಾಮಾನ್ಯ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯಭಾಗದವರೆಗೂ ಸಹ ಈ ಸಾಮಾನ್ಯ ಸಭೆ ಅಧಿವೇಶನ ನಡೆಯುತ್ತೆ. ಸೆಪ್ಟೆಂಬರ್ ನಲ್ಲಿ ಆರಂಭವಾಗುತ್ತೆ, ಡಿಸೆಂಬರ್ ಮಧ್ಯಭಾಗದವರೆಗೂ ಸಹ ಈ ಸಾಮಾನ್ಯ ಸಭೆ ಅಧಿವೇಶನ ನಡೀತಾ ಹೋಗುತ್ತೆ. ಆ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ, ಒಬ್ಬ ಅಧ್ಯಕ್ಷರನ್ನ, 17 ಉಪಾಧ್ಯಕ್ಷರನ್ನ ಮತ್ತು 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಈ ಅಧಿವೇಶನದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ಸದಸ್ಯ ರಾಷ್ಟ್ರಗಳೊಂದಿಗೆ ಚರ್ಚಿಸಿ ಸರಿಯಾದ ರೀತಿ ಸೂಕ್ತವಾದಂತಹ ನಿರ್ಧಾರಗಳನ್ನ ಈ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಒಂದು ಪ್ರಮುಖ ನಿರ್ಧಾರಗಳಿಗೆ ಆ ಸಾಮಾನ್ಯ ಸಭೆ ಅಧಿವೇಶನದಲ್ಲಿ ನಾವು ತೆಗೆದುಕೊಳ್ಳುವಂತಹ ಪ್ರಮುಖ ನಿರ್ಧಾರಗಳಿಗೆ 3/2 ಹಾಜರಾತಿ ಬಹಳ ಪ್ರಮುಖವಾಗಿದೆ. 3/2 ಹಾಜರಾತಿ. 3/2 ಹಾಜರಾದ ಸದಸ್ಯರ ಅನುಮೋದನೆ ಅವಶ್ಯಕವಾಗಿರುತ್ತೆ. ಅಂದ್ರೆ ಸಾಮಾನ್ಯ ಸಭೆ ಅಧಿವೇಶನದಲ್ಲಿ ಈ ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಒಂದು ನಿರ್ಧಾರವನ್ನ, ಪ್ರಮುಖ ವಿಷಯಗಳಿಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ 3/2 ಸದಸ್ಯರ ಅನುಮೋದನೆ ಅವಶ್ಯಕವಾಗಿರುತ್ತೆ. ವಾರ್ಷಿಕ ಆಯವ್ಯಯದ ಪಟ್ಟಿಗೆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆಯನ್ನು, ವಾರ್ಷಿಕ ಆಯವ್ಯಯದ ಒಂದು ಪಟ್ಟಿಗೆ ಈ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆಯನ್ನ ಪಡೆಯಬೇಕು. ಕಡ್ಡಾಯವಾಗಿ ಈ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆಯನ್ನ ಪಡೆಯಬೇಕಾಗಿರುತ್ತೆ. ಯಾವುದಾದ್ರೂ ತುರ್ತು ವಿಷಯಗಳು ಚರ್ಚೆ ನಡೆದಿದ್ದಲ್ಲಿ, ಯಾವುದಾದ್ರೂ ಒಂದು ತುರ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯಬೇಕು ಅಂತಂದ್ರೆ ವಿಶೇಷ ಅಧಿವೇಶನವನ್ನು ನಡೆಸಬೇಕಾಗತ್ತೆ. ಯಾವುದೋ ಒಂದು ಪ್ರವಾಹ ಇರಬಹುದು ಅಥವಾ ಒಂದು ಯುದ್ಧದಂತಹ ಒಂದು ಪರಿಸ್ಥಿತಿ ಉದ್ಭವಿಸಿದ್ರೆ ಆಗ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಅಧಿವೇಶನವನ್ನ ಕರೆಯಲಾಗುತ್ತೆ. ಈ ಜಾಗತಿಕವಾದಂತಹ ಒಂದು ಶಾಂತಿಯನ್ನ ನೆಲೆಸಬೇಕು. ಜಾಗತಿಕವಾಗಿ ಶಾಂತಿಯನ್ನ ತರಲು ಈ ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನ ಬೆಳೆಸಬೇಕು ಅನ್ನೋದು ಸಹ ಈ ಸಾಮಾನ್ಯ ಸಭೆಯ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯ ರಾಷ್ಟ್ರಗಳು ಸಹ ತನ್ನ ಒಂದು ಕಾರ್ಯಗಳನ್ನ, ತನ್ನ ಸದಸ್ಯ ರಾಷ್ಟ್ರಗಳು ಸಹ ತನ್ನ ಒಂದು ಪ್ರಯತ್ನವನ್ನ ನಡೆಸುತ್ತಿವೆ. ಅಂದ್ರೆ ವಿಶ್ವಸಂಸ್ಥೆಯ ಸನ್ನತಿನಲ್ಲಿರುವಂತಹ 6 ಅಂಗಸಂಸ್ಥೆಗಳಲ್ಲಿ ಒಂದು ಪ್ರಮುಖವಾದ ಅಂಗಸಂಸ್ಥೆ ಸಾಮಾನ್ಯ ಸಭೆ. ಸಾಮಾನ್ಯ ಸಭೆ ಎಲ್ಲ ಪ್ರತಿನಿಧಿಗಳನ್ನ ಒಳಗೊಂಡಿರುವ ಅಂಗಸಂಸ್ಥೆಯಾಗಿದ್ದು
ಪ್ರತಿಯೊಂದು ಸದಸ್ಯ ರಾಷ್ಟ್ರವು 5 ಸದಸ್ಯರನ್ನ ಕಳಿಸಿಕೊಡ್ತಾರೆ. ಒಟ್ಟು ಸದಸ್ಯರಲ್ಲಿ 193 ಸದಸ್ಯರಲ್ಲಿ ಪ್ರತಿ ಸದಸ್ಯ ರಾಷ್ಟ್ರ 5 ಜನ ಸದಸ್ಯರನ್ನ ಕಳಿಸಿಕೊಡ್ತಾರೆ ಸಾಮಾನ್ಯ ಸಭೆಗೆ. ಮತ್ತು ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತದಾನದ ಅವಕಾಶ ಇರುತ್ತೆ. ಏನ್ ಸಾಮಾನ್ಯ ಸಭೆ ಅಧಿವೇಶನ ನಡೆಯುತ್ತೋ ಅಧಿವೇಶನದಲ್ಲೇ ಒಬ್ಬ ಅಧ್ಯಕ್ಷರನ್ನ ಮತ್ತು 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷರನ್ನ 17 ಮಂದಿ ಉಪಾಧ್ಯಕ್ಷರನ್ನ ಮತ್ತು 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನ ಆರಿಸಲಾಗುತ್ತೆ. ಸಾಮಾನ್ಯ ಸಭೆ ಅಧಿವೇಶನ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ಮಧ್ಯಭಾಗದವರೆಗೂ ಸಹ ಸಾಮಾನ್ಯ ಸಭೆ ಅಧಿವೇಶನ ನಡೆಯುತ್ತೆ. ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ಯಾವುದೇ ವಿಷಯಗಳಿಗೆ ವಿಚಾರಗಳಿಗೆ ಸುದೀರ್ಘವಾದಂತಹ ಚರ್ಚೆ ಆ ಅಧಿವೇಶನದಲ್ಲಿ ನಡೆಯುತ್ತೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ 3/2 ಸದಸ್ಯರ ಹಾಜರಾತಿ, ಸದಸ್ಯರ ಅನುಮೋದನೆ ಅವಶ್ಯಕವಾಗಿರುತ್ತೆ. ವಾರ್ಷಿಕ ಆಯವ್ಯಯಗೆ ಸಾಮಾನ್ಯ ಸಭೆ ಒಪ್ಪಿಗೆಯನ್ನ ಪಡೆಯಬೇಕಾಗುತ್ತೆ. ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ತುರ್ತು ವಿಚಾರಗಳು, ತುರ್ತು ವಿಷಯಗಳು ಬಂದಾಗ ವಿಶೇಷ ಅಧಿವೇಶನವನ್ನ ಈ ಸಾಮಾನ್ಯ ಸಭೆಯಲ್ಲಿ ಕರೆಯಲಾಗುತ್ತೆ. ಇದು ವಿಶ್ವಸಂಸ್ಥೆಯ ಒಂದು ಮೊದಲನೇ ಅಂಗಸಂಸ್ಥೆ ಸಾಮಾನ್ಯ ಸಭೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ 2ನೇ ಪ್ರಮುಖ ಅಂಗಸಂಸ್ಥೆ ಅಂತಂದ್ರೆ ಭದ್ರತಾ ಸಮಿತಿ. ಈ ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೀತಾರೆ. ಭದ್ರತಾ ಸಮಿತಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂದ್ರೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಒಂದು ಅಂಗಸಂಸ್ಥೆ ಅಂತಂದ್ರೆ ಈ ಭದ್ರತಾ ಸಂಸ್ಥೆ ಅತ್ಯಂತ ಪ್ರಭಾವಿ ಅಂಗಸಂಸ್ಥೆ. ವಿಶ್ವಸಂಸ್ಥೆಯ ಅಂತ ಇರುವಂತಹ ಅಂಗಸಂಸ್ಥೆಗಳಲ್ಲಿ ಅತ್ಯಂತ ಪ್ರಭಾವಿ ಅಂಗಸಂಸ್ಥೆ, ಸಚಿವ ಸಂಪುಟ ಮಾದರಿ ಅಂಗಸಂಸ್ಥೆ ಅಂತಂದ್ರೆ ಭದ್ರತಾ ಸಮಿತಿ. ಈ ಭದ್ರತಾ ಸಮಿತಿಯಲ್ಲಿ ಒಟ್ಟು 15 ಮಂದಿ ಸದಸ್ಯರು. 15 ಮಂದಿ ಸದಸ್ಯರು. ಆ 15 ಮಂದಿ ಸದಸ್ಯರಲ್ಲಿ 5 ಮಂದಿ ಸದಸ್ಯರು ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಕರೀತಾರೆ. 15 ಸದಸ್ಯ ರಾಷ್ಟ್ರಗಳು, ಅದರಲ್ಲಿ 15ರಲ್ಲಿ 5 ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಂತಹ ರಾಷ್ಟ್ರಗಳು. ಇನ್ನ 15ರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳಾದ್ರೆ ಇನ್ನು ಉಳಿದಿದ್ದು 10. ಉಳಿದ 10 ಹಂಗಾಮಿ ಸದಸ್ಯ ರಾಷ್ಟ್ರಗಳು, ಹಂಗಾಮಿ ಸದಸ್ಯರನ್ನ ಒಳಗೊಂಡಿರುವುದು. ಹಾಗಾದ್ರೆ ಆ 5 ಕಾಯಂ ರಾಷ್ಟ್ರಗಳು ಯಾವ್ಯಾವು ಅಂದ್ರೆ, ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನ, 2ನೇದು ರಷ್ಯಾ, 3 ಬ್ರಿಟನ್, 4 ಫ್ರಾನ್ಸ್, 5ನೇದು ಚೀನಾ. ಅಂದ್ರೆ ವಿಶ್ವಸಂಸ್ಥೆಯ 5 ಕಾಯಂ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ಈ 5 ಕಾಯಂ ರಾಷ್ಟ್ರಗಳಿಗೆ ಒಂದು ಅಧಿಕಾರವನ್ನು ನೀಡಲಾಗಿದೆ, ಒಂದು ವಿಶೇಷವಾದ ಅಧಿಕಾರ, ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರ. ಹಾಗಾದ್ರೆ ಯಾವುದು ಅಂದ್ರೆ ವೀಟೋ ಅಧಿಕಾರ. ವಿಶ್ವಸಂಸ್ಥೆಯ 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವಂತಹ ಒಂದು ವಿಶೇಷ ಅಧಿಕಾರ ಅಂದ್ರೆ ವೀಟೋ ಅಧಿಕಾರ. ವೀಟೋ ಅಧಿಕಾರ ಎಂದರೆ ವಿಶ್ವಸಂಸ್ಥೆ 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವ ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರವನ್ನ ವೀಟೋ ಅಧಿಕಾರ ಎನ್ನುತ್ತಾರೆ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವೀಟೋ ಅಧಿಕಾರ ಎಂದರೇನು? ವೀಟೋ ಅಧಿಕಾರ ಎಂದರೇನು ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವ ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರವನ್ನ ವೀಟೋ ಅಧಿಕಾರ ಎನ್ನುತ್ತಾರೆ. ಅಂದ್ರೆ 5 ಕಾಯಂ ರಾಷ್ಟ್ರಗಳು ನೀಡಿರುವಂತಹ ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರ. ಹಾಗಾದ್ರೆ ಈ 15ರಲ್ಲಿ 5 ರಾಷ್ಟ್ರಗಳು ಕಾಯಂ ರಾಷ್ಟ್ರಗಳು ಅಂತ ಕರಿತೀವಿ. ಇನ್ನು ಉಳಿದಂತಹ 10 ರಾಷ್ಟ್ರಗಳನ್ನ ಹಂಗಾಮಿ ಸದಸ್ಯತ್ವ ರಾಷ್ಟ್ರಗಳು. ಹಾಗಾದ್ರೆ ಆ ಉಳಿದಂತಹ 10 ರಾಷ್ಟ್ರಗಳ ಅಧಿಕಾರ ಅವಧಿ 2 ವರ್ಷ. 2 ವರ್ಷಗಳ ಅವಧಿಗೆ ಆ ಒಂದು ಸಾಮಾನ್ಯ ಸಭೆ ಆ 10 ಸದಸ್ಯ ರಾಷ್ಟ್ರಗಳನ್ನ ಆಯ್ಕೆ ಮಾಡುತ್ತೆ. 2 ವರ್ಷಗಳ ಅವಧಿಗೆ ಈ ಸಾಮಾನ್ಯ ಸಭೆ 10 ಹಂಗಾಮಿ ಸದಸ್ಯರನ್ನು ಆರಿಸುತ್ತೆ. ಆ 10 ಹಂಗಾಮಿ ಸದಸ್ಯರು ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಅವರು ಪ್ರತಿನಿಧಿಸ್ತಾರೆ. ಪ್ರಪಂಚದಲ್ಲಿರುವಂತಹ ವಿವಿಧ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ವಿವಿಧ ಭೌಗೋಳಿಕ ಪ್ರದೇಶಗಳನ್ನ 10 ಹಂಗಾಮಿ ಸದಸ್ಯರು ಪ್ರತಿನಿಧಿಸ್ತಾರೆ. ಪ್ರತಿಯೊಂದು ಸದಸ್ಯರಿಗೂ ಸಹ ಒಂದು ಮತ ಚಲಾವಣೆ ಆಗ್ತಿರೋದು. ಏನು ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಸದಸ್ಯರಾದರೋ ಪ್ರತಿ ಸದಸ್ಯರಿಗೂ ಪ್ರತಿ ಸದಸ್ಯ ರಾಷ್ಟ್ರಕ್ಕೂ ಸಹ ಒಂದು ಮತ ಚಲಾವಣೆಯ ಹಕ್ಕಿರುತ್ತೆ. ಆದರೆ
ಆ ಭದ್ರತಾ ಸಮಿತಿಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಕಾಯಂ ರಾಷ್ಟ್ರಗಳ ಸಮ್ಮತಿ ಬಹಳ ಅವಶ್ಯಕವಾಗಿರುತ್ತೆ. ಕಾಯಂ ರಾಷ್ಟ್ರಗಳ ಸಮ್ಮತಿ, ಕಾಯಂ ರಾಷ್ಟ್ರಗಳ ಒಂದು ಒಪ್ಪಿಗೆಯನ್ನ ಪಡೆದುಕೊಳ್ಬೇಕಾಗತ್ತೆ. ನಿರ್ಧಾರಕ್ಕೆ ಈ ಒಂದು ಕಾಯಂ ರಾಷ್ಟ್ರಗಳ ಒಂದು ನಿರ್ಣಯ ಬಹಳ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ನಮ್ಮ ರಾಷ್ಟ್ರ ಭಾರತವು ಸಹ ಆ ಭದ್ರತಾ ಸಮಿತಿಯ ಒಂದು ಕಾಯಂ ರಾಷ್ಟ್ರ ಆಗಬೇಕು, ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಸಹ ನಡೆಸ್ತಿದೆ. ಪ್ರಾತಿನಿಧ್ಯಕ್ಕಾಗಿ ಒಂದು ಪ್ರಯತ್ನವನ್ನ ಇಂದಿನಿಂದಲೂ ಸಹ ಈಗಿನ ಒಂದು ಪ್ರಸ್ತುತ ದಿನಗಳವರೆಗೂ ಸಹ ಒಂದು ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವುದಕ್ಕಾಗಿ ಒಂದು ಪ್ರಯತ್ನವನ್ನು ನಡೆಸುತ್ತಿರುವುದು ನಮ್ಮ ಭಾರತ. ಈ ಭದ್ರತಾ ಸಮಿತಿ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿ ಪ್ರಯತ್ನಿಸುತ್ತೆ. ಜಾಗತಿಕ ಶಾಂತಿನ ನೆಲೆಗೊಳಿಸಬೇಕು, ರಾಷ್ಟ್ರ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಬೇಕು ಅಂತೇಳಿ ಅನೇಕವಾದಂತಹ ಒಂದು ಪ್ರಯತ್ನವನ್ನ ಭದ್ರತಾ ಸಮಿತಿ ನಡೆಸ್ತಾರೆ. ಅಷ್ಟೇ ಅಲ್ಲ, ಶಾಂತಿ ಪಾಲನಾ ಪಡೆಯನ್ನು ಸಹ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ನಿಯೋಜಿಸೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕು, ಅಂತಾರಾಷ್ಟ್ರೀಯ ಒಂದು ಶಾಂತಿ ಕಾನೂನು ಸುವ್ಯವಸ್ಥೆಗಾಗಿ ಒಂದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನ ನಿಯೋಜಿಸೋದು ಭದ್ರತಾ ಸಮಿತಿ. ಹಾಗೂ ಭದ್ರತಾ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಅಂತಾರಾಷ್ಟ್ರೀಯ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತೆ. ಮತ್ತು ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗೆ ಒಂದು ಉಮೇದುವಾರಿಕೆಗೆ ಹೆಸರನ್ನ ಸೂಚಿಸುತ್ತೆ. ಅಂದ್ರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಉಮೇದುವಾರಿಕೆಗೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಸಹ ಇದು ಸೂಚಿಸುತ್ತೆ. ಭದ್ರತಾ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಧೀಶರನ್ನ ಈ ಭದ್ರತಾ ಸಮಿತಿ ನೇಮಕ ಮಾಡೋದು. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಸುವ್ಯವಸ್ಥೆಗೆ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯನ್ನು ನಿಯೋಜಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಒಂದು ಉತ್ತಮವಾದಂತಹ ರಾಷ್ಟ್ರ ನಡುವೆ ಸ್ನೇಹ ಸೌಹಾರ್ದತೆಯ ವಾತಾವರಣವನ್ನು ಕಲ್ಪಿಸಲು ಈ ಭದ್ರತಾ ಸಮಿತಿ ಪ್ರಯತ್ನಿಸುತ್ತೆ. ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಒಂದು ಪ್ರಭಾವಿ ಅಂಗಸಂಸ್ಥೆ ಮತ್ತು ಸಚಿವ ಸಂಪುಟದ ಮಾದರಿ ಅಂಗಸಂಸ್ಥೆ ಅಂದ್ರೆ ಭದ್ರತಾ ಸಮಿತಿ. ಭದ್ರತಾ ಸಮಿತಿಯಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳು, 15 ಅದರಲ್ಲಿ 5 ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡ ರಾಷ್ಟ್ರಗಳು ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಇನ್ನು ಉಳಿದವು 10 ಹಂಗಾಮಿ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಆ ಹಂಗಾಮಿ ಸದಸ್ಯತ್ವ 2 ವರ್ಷದ ಅವಧಿಗೆ ಸಾಮಾನ್ಯ ಸಭೆಯವನ್ನ ಆರಿಸುತ್ತೆ. ಅವರು ವಿವಿಧ ಭೌಗೋಳಿಕ ಪ್ರದೇಶಗಳನ್ನ ಪ್ರತಿನಿಧಿಸ್ತವೆ. ಇನ್ನ ಭದ್ರತಾ ಸಮಿತಿ 5 ಕಾಯಂ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಈ 5 ಕಾಯಂ ರಾಷ್ಟ್ರಗಳಿಗೆ ಒಂದು ವಿಶೇಷವಾದ ಅಧಿಕಾರ ನೀಡಲಾಗಿದೆ. ಆ ಅಧಿಕಾರವೇ ವೀಟೋ ಅಧಿಕಾರ. ವೀಟೋ ಅಧಿಕಾರ ಎಂದರೆ ಭದ್ರತಾ ಸಮಿತಿಯ 5 ಕಾಯಂ ರಾಷ್ಟ್ರಗಳಾದ ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ, ರಷ್ಯಾ ಈ ಭದ್ರತಾ ಸಮಿತಿ 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವ ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರವನ್ನ ವೀಟೋ ಅಧಿಕಾರ ಎನ್ನುತ್ತಾರೆ. ನಂತರ ಭದ್ರತಾ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಾಡುತ್ತೆ ಮತ್ತು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗೆ ಒಂದು ಉಮೇದುವಾರಿಕೆಗೆ ಹೆಸರನ್ನ ಸೂಚಿಸಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಸಹ ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆಗೆ ನಿಯೋಜಿಸುತ್ತೆ. ಹೀಗೆ ಭದ್ರತಾ ಸಮಿತಿಯು ಸಹ ವಿಶ್ವಸಂಸ್ಥೆಯ ಒಂದು ಪ್ರಭಾವಿ ಅಂಗಸಂಸ್ಥೆಯಾಗಿದ್ದು ಒಂದು ಪ್ರಮುಖವಾದಂತಹ ಒಂದು ಕಾರ್ಯವನ್ನ ಶಾಂತಿ ಸುವ್ಯವಸ್ಥೆಯನ್ನ ತರಲು ಸಾಕಷ್ಟು ತನ್ನ ಪ್ರಯತ್ನವನ್ನ ಭದ್ರತಾ ಸಮಿತಿ ನಡೆಸುತ್ತಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮತ್ತೊಂದು ಅಂಗಸಂಸ್ಥೆ ಅಂತಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ. ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ಇದು ಸಹ ವಿಶ್ವಸಂಸ್ಥೆಯ ಸನ್ನದ್ದಿನಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಅಂಗಸಂಸ್ಥೆ. ಈ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿ ಒಟ್ಟು 54 ಮಂದಿ ಸದಸ್ಯರಿರ್ತಾರೆ. 54 ಸದಸ್ಯರು. ಈ 54 ಸದಸ್ಯರಲ್ಲಿ 18 ಸದಸ್ಯರು ಅಂದ್ರೆ 54 ಒಟ್ಟು ಸದಸ್ಯರಿರ್ತಾರೆ. ಆ 54 ಸದಸ್ಯರಲ್ಲಿ 18 ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಅವರು ಆರಿಸ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಅವ್ರನ್ನ ಆರಿಸಲಾಗುತ್ತೆ, ಅವರು ಆಯ್ಕೆ ಆಗ್ತಾರೆ
ಪ್ರತಿ 3 ವರ್ಷಕ್ಕೊಮ್ಮೆ. ಅಂದ್ರೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ಒಟ್ಟು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿ ಒಟ್ಟು 54 ಜನ ಸದಸ್ಯರಿರ್ತಾರೆ. ಆ 54 ಸದಸ್ಯರಲ್ಲಿ 18 ಸದಸ್ಯರು 3 ವರ್ಷಕ್ಕೆ ಪ್ರತಿ 3 ವರ್ಷಕ್ಕೊಮ್ಮೆ ಅವರು ಆಯ್ಕೆ ಆಗ್ತಾರೆ. ತಮ್ಮ ಸದಸ್ಯರ ಪೈಕಿ ಒಬ್ಬರನ್ನ ಅವ್ರೇನ್ ಸದಸ್ಯರಿರ್ತಾರೋ ಆ ಸದಸ್ಯರಲ್ಲೇ ಒಬ್ಬರನ್ನ ಏನ್ ಮಾಡ್ತಾರೆ, ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಆಗ್ತಾರೆ. ಆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿರುವಂತಹ ಒಟ್ಟು ಸದಸ್ಯರಲ್ಲೇ ಆಯಾ ಸದಸ್ಯರಲ್ಲೇ ಅವರಲ್ಲೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯು ಸಹ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿದ್ದು ಒಟ್ಟು 54 ಸದಸ್ಯರನ್ನ ಇದು ಒಳಗೊಂಡಿದೆ. ಅದರಲ್ಲಿ 18 ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಅವರು ಆಯ್ಕೆ ಆಗ್ತಾರೆ. ಆ ಸದಸ್ಯರಲ್ಲೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗ್ತಾರೆ, ಅಧ್ಯಕ್ಷರನ್ನಾಗಿ ಆರಿಸಲಾಗುತ್ತೆ. ಹಾಗಾದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಕಾರ್ಯಗಳೇನು? ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗಸಂಸ್ಥೆ ಅಂತ ಕರೆಯೋದಾದ್ರೆ, ಹಾಗಾದ್ರೆ ಇದು ಯಾವ ರೀತಿ ತನ್ನ ಕಾರ್ಯಗಳನ್ನ ಈ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ನಿರ್ವಹಿಸುತ್ತೆ? ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವ್ಯಾವ ಕಾರ್ಯ? ಒಂದು, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಹಾಗೂ ಇನ್ನಿತರ ಸಂಬಂಧಿತ ವಿಷಯಗಳ ಅಧ್ಯಯನ ಹಾಗೂ ವರದಿ ಮಾಡುವಿಕೆ. ಅಂದ್ರೆ ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಹಾಗೂ ಇನ್ನಿತರ ಸಂಬಂಧಿತ ವಿಷಯಗಳ ಅಧ್ಯಯನ ಹಾಗೂ ಅವುಗಳ ಬಗ್ಗೆ ವರದಿ ಮಾಡುವಿಕೆ. ಇದು ಆರ್ಥಿಕ ಸಾಮಾಜಿಕ ಸಮಿತಿಯ ಮೊದಲನೇ ಕಾರ್ಯ. ಇನ್ನು ಎರಡನೇ ಕಾರ್ಯ, ನಿರಾಶ್ರಿತರ ಬಗ್ಗೆ, ಮಹಿಳೆಯರ ಸ್ಥಾನಮಾನ, ವಸತಿ ಸಮಸ್ಯೆ ಮುಂತಾದ ಹಲವಾರು ವಿಚಾರಗಳು ಈ ಸಮಿತಿಯ ಕಾರ್ಯವ್ಯಾಪ್ತಿಯೊಳಗೆ ಬರ್ತವೆ. ಅಂದ್ರೆ ನಿರಾಶ್ರಿತರ ಬಗ್ಗೆ ಇರ್ಬೋದು, ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸೋದು, ವಸತಿ ಸಮಸ್ಯೆಯನ್ನ ಬಗೆಹರಿಸೋದು, ಇವೆಲ್ಲವೂ ಸಹ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು. ಇನ್ನು ಮೂರನೇ ಕಾರ್ಯ, ಮಾನವ ಹಕ್ಕುಗಳ ಬಗ್ಗೆ ಹಾಗೂ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಈ ಒಂದು ಸಮಿತಿ ಶಿಫಾರಸನ್ನ ಮಾಡುತ್ತೆ. ಮಾನವನ ಹಕ್ಕುಗಳ ಬಗ್ಗೆ, ಮಾನವನ ಸ್ವಾತಂತ್ರ್ಯಗಳ ಬಗ್ಗೆ ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಏನ್ ಮಾಡುತ್ತೆ, ಶಿಫಾರಸನ್ನು ಮಾಡುತ್ತೆ. ಯಾವುದೇ ಮಾನವ ಹಕ್ಕು ಉಲ್ಲಂಘನೆಯನ್ನ ಮಾಡಬೇಡ್ರಿ, ಎಲ್ಲ ಸದಸ್ಯ ರಾಷ್ಟ್ರಗಳು ಪ್ರತಿಯೊಂದು ಜಾಗತಿಕವಾಗಿ ಯಾರೂ ಸಹ ಯಾವುದೇ ವ್ಯಕ್ತಿಯ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬೇಡಿ, ಹಕ್ಕುಗಳಿಗೆ ಚ್ಯುತಿ ಉಂಟಾಗದಂತೆ ನಡೆದುಕೊಳ್ಳಬೇಡಿ ಎಂದು ಈ ಸ್ವಾತಂತ್ರ್ಯಗಳ ಬಗ್ಗೆಯೂ ಸಹ ಶಿಫಾರಸನ್ನ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಮಾಡು. ಇನ್ನು ನಾಲ್ಕನೇದು, ಮಾನವ ಸಂಪನ್ಮೂಲ, ಸಂಸ್ಕೃತಿ, ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸೋದು. ಮಾನವ ಸಂಪನ್ಮೂಲ, ಸಂಸ್ಕೃತಿ, ಶಿಕ್ಷಣ ಈ ಎಲ್ಲ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನಗಳನ್ನ ಏರ್ಪಡಿಸೋದು. ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸಿ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಆ ಸಮಸ್ಯೆನ ಬಗೆಹರಿಸೋದು. ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸಿ ಅಂತಾರಾಷ್ಟ್ರೀಯ ಎಲ್ಲ ಸಮ್ಮೇಳನಗಳನ್ನ ಸಂಘಟಿಸೋದು. ಇನ್ನು ಐದನೇ ಒಂದು ಆರ್ಥಿಕ ಸಾಮಾಜಿಕ ಸಮಿತಿ ಐದನೇ ಪ್ರಮುಖ ಕಾರ್ಯ ಅಂತಂದ್ರೆ, ವಿಶೇಷ ಪ್ರಾವೀಣ್ಯತೆ ಅಂಗಸಂಸ್ಥೆಗಳಾದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಆಹಾರ ಮತ್ತು ಕೃಷಿ ಸಂಸ್ಥೆ, ಜಾಗತಿಕ ಆರೋಗ್ಯ ಸಂಸ್ಥೆ ಮುಂತಾದವುಗಳ ಕಾರ್ಯಗಳನ್ನ ಸಮನ್ವಯ ಮಾಡೋದು. ILO ಅಂತ ಕರಿತೀವೋ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಆಹಾರ ಮತ್ತು ಕೃಷಿ ಸಂಸ್ಥೆ, ಜಾಗತಿಕ ಆರೋಗ್ಯ ಸಂಸ್ಥೆ WHO ಅಂತ ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ಮುಂತಾದವುಗಳ ಕಾರ್ಯಗಳನ್ನ WHO ಇರ್ಬೋದು, ILO ಅವೆಲ್ಲ ಕಾರ್ಯಗಳನ್ನ ಸಮನ್ವಯಗೊಳಿಸೋದು ಸಹ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯವಾಗಿರುತ್ತೆ. ಹೀಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ 5 ತನ್ನ ಪ್ರಮುಖ ಕಾರ್ಯಗಳನ್ನ ಇದು ನಿರ್ವಹಿಸುತ್ತೆ. ಅಂದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯು ಸಹ ಈ ಒಂದು ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಅಂಗಸಂಸ್ಥೆಯಾಗಿದ್ದು, ಈ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗಸಂಸ್ಥೆಯಾಗಿದ್ದು ಇದು ಸಹ ಈ ವಿಶ್ವ ಆರೋಗ್ಯ ಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇವೆಲ್ಲವುಗಳ ಕಾರ್ಯಗಳನ್ನ ಈ ಒಂದು
ಆರ್ಥಿಕ ಸಾಮಾಜಿಕ ಸಮಿತಿ ಒಂದು ಅವೆಲ್ಲ ಕಾರ್ಯಗಳನ್ನ ಸಮನ್ವಯಗೊಳಿಸುತ್ತೆ, ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ಏರ್ಪಡಿಸುತ್ತೆ. ಹಾಗಾದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ 54 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. 54 ಸದಸ್ಯರಲ್ಲಿ 18 ಸದಸ್ಯರು 3 ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಾರೆ. ಆ ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್, ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ನಂತರವಾಗಿ ಒಂದು 4ನೇ ಪ್ರಮುಖವಾದಂತಹ ಒಂದು ವಿಶ್ವಸಂಸ್ಥೆಯ ಮತ್ತೊಂದು ಪ್ರಮುಖ ಅಂಗಸಂಸ್ಥೆ ಅಂತ ಅಂದ್ರೆ ದತ್ತಿ ಸಮಿತಿ ಅಂತ ಕರೀತಾರೆ. ಈ ದತ್ತಿ ಸಮಿತಿಯು ಸಹ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಪ್ರಧಾನವಾದಂತಹ ಒಂದು ಅಂಗಸಂಸ್ಥೆ. ಯಾವುದೋ ದತ್ತಿ ಸಮಿತಿ, ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಒಂದು ಅಂಗಸಂಸ್ಥೆ ದತ್ತಿ ಸಮಿತಿ. ಈ ಸಂಸ್ಥೆ ವಾಸ್ತವಿಕವಾಗಿ ಸಾಮಾನ್ಯ ಸಭೆಯ ಉಪಸಂಸ್ಥೆ, ಅಂದ್ರೆ ಈ ಸಾಮಾನ್ಯ ಸಭೆಯ ಉಪಸಂಸ್ಥೆ ಅಂತ ಕರಿತೀವಿ. ಸಾಮಾನ್ಯ ಸಭೆಯ ಉಪಸಂಸ್ಥೆ ಅಥವಾ ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ ಅಂತ ನಾವು ಸಹ ಇದನ್ನ ಕರಿತೀವಿ. ಯಾವುದನ್ನ? ದತ್ತಿ ಸಮಿತಿಯನ್ನ. ದತ್ತಿ ಸಮಿತಿಯನ್ನ ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ ಅಥವಾ ಉಪಸಂಸ್ಥೆ ಅಂತ. ಈ ದತ್ತಿ ಸಮಿತಿ ಆ ಒಂದು ದತ್ತಿ ಪ್ರದೇಶಗಳ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆದುದರಿಂದ, ಅಂದ್ರೆ ಈ ಏನ್ ಆಶ್ರಯಕ್ಕೆ 2ನೇ ಮಹಾಯುದ್ಧದ ನಂತರವಾಗಿ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಅಥವಾ ಒಂದು ಬೇರೆ ರಾಷ್ಟ್ರದ ಆಶ್ರಯಕ್ಕೆ ಒಳಗಾಗಿರ್ತವೋ ಆ ಆಶ್ರಯಿತ ರಾಷ್ಟ್ರಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ, ಕಡಿಮೆ ಆಗ್ತಾ ಇದೆ. ಯಾವ ರಾಷ್ಟ್ರವೂ ಸಹ ಬೇರೆ ಒಂದು ರಾಷ್ಟ್ರದ ಆಶ್ರಯಕ್ಕೆ ಇವತ್ತು ಒಳಗಾಗಿಲ್ಲ. ಅದರಿಂದ ಆಶ್ರಯಿತ ರಾಷ್ಟ್ರಗಳ ಸಂಖ್ಯೆ, ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಗುತ್ತಿರೋದ್ರಿಂದ ಇಂದಿನ ದಿನಗಳಲ್ಲಿ ದತ್ತಿ ಸಮಿತಿ ತನ್ನ ಕಾರ್ಯಕ್ಷೇತ್ರ ಕಡಿಮೆ ಆಗ್ತದೆ. ಸ್ವತಂತ್ರ ರಾಜ್ಯದ ಮಟ್ಟಕ್ಕೆ ಏರದ ಪ್ರದೇಶಗಳ ಉಸ್ತುವಾರಿಯನ್ನ ಇವತ್ತು ದತ್ತಿ ಸಮಿತಿ ಹೊಂದಿದ್ದು, ಈ ದತ್ತಿ ಸಮಿತಿಯ ಕಾರ್ಯ ಇಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಯಾಕೆಂದರೆ ಇವತ್ತು ಯಾವ ರಾಷ್ಟ್ರವೂ ಸಹ ದತ್ತಿಯನ್ನ ಉಳಿದಿಲ್ಲ. ಆದ್ರಿಂದವಾಗಿ ಈ ದತ್ತಿ ಸಮಿತಿಯ ಕಾರ್ಯಕ್ಷೇತ್ರ, ದತ್ತಿ ಸಮಿತಿ ಇವತ್ತು ನಿಷ್ಕ್ರಿಯವಾಗಿದೆ. ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆಯಾಗಿರೋದ್ರಿಂದ ಈ ದತ್ತಿ ಸಮಿತಿಯ ಕಾರ್ಯಕ್ಷೇತ್ರ, ದತ್ತಿ ಸಮಿತಿಯ ಕಾರ್ಯವ್ಯಾಪ್ತಿ ನಿಷ್ಕ್ರಿಯವಾಗಿದ್ದು ಯಾವ ದತ್ತಿಯೂ ಸಹ ಉಳಿದಿಲ್ಲ. ಈ ದತ್ತಿ ಸಮಿತಿಯನ್ನ ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ ಎಂದು ಕರೆಯಲಾಗಿದೆ. ಇದು ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಅಂಗಸಂಸ್ಥೆ, 4ನೇ ಅಂಗಸಂಸ್ಥೆ ದತ್ತಿ ಸಮಿತಿ. ಒಟ್ಟಾರೆ ವಿದ್ಯಾರ್ಥಿಗಳೇ, ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳನ್ನು ಇದು ಹೊಂದಿದೆ. ನಾವು ಇಂದಿನ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆ, ಅದರ ಹಿನ್ನೆಲೆ, ವಿಶ್ವಸಂಸ್ಥೆಯ ಸ್ಥಾಪಕರು, ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ವಿಶ್ವಸಂಸ್ಥೆಯ ಸನ್ನದ್ಧಿನಲ್ಲಿರುವಂತಹ 6 ಅಂಗಸಂಸ್ಥೆಗಳಲ್ಲಿ ಒಂದು ಸಾಮಾನ್ಯ ಸಭೆ, 2ನೇದು ಭದ್ರತಾ ಸಮಿತಿ, 3 ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, 4 ದತ್ತಿ ಸಮಿತಿ, 5ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, 6ನೇದು ಸಚಿವಾಲಯ. ಈ 6 ಅಂಗಸಂಸ್ಥೆಗಳಲ್ಲಿ ಪ್ರಮುಖವಾದಂತಹ ಒಂದು ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, 4ನೇದು ದತ್ತಿ ಸಮಿತಿ. ಈ 4 ಅಂಗಸಂಸ್ಥೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಮತ್ತೊಂದು ಪ್ರಮುಖ ಅಂಗಸಂಸ್ಥೆಯಾದಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ, ಈ ಅಂಗಸಂಸ್ಥೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಮುಂದಿನ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ ಹಾಗೂ ವಿಶ್ವಸಂಸ್ಥೆಯ ಸಾಧನೆಗಳೇನು, ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಕಾರ್ಯಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಒಂದು ಸ್ಥಾಪನೆ, ಅದರ ವಿಶ್ವಸಂಸ್ಥೆಯ ಸ್ಥಾಪಕರು ಇಂಗ್ಲೆಂಡಿನ ಚರ್ಚಿಲ್, ರಷ್ಯಾದ ಸ್ಟಾಲಿನ್ ಮತ್ತು ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಇವರನ್ನ ವಿಶ್ವಸಂಸ್ಥೆಯ ಸ್ಥಾಪಕರು ಅಂತ ಕರಿತೀವಿ. ಇನ್ನ ವಿಶ್ವಸಂಸ್ಥೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸೋರು ಅಂತಂದ್ರೆ ಅಮೆರಿಕದ ಅಧ್ಯಕ್ಷನಾದಂತ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಪ್ರಾರಂಭದಲ್ಲಿ 21 ರಾಷ್ಟ್ರಗಳು ತನ್ನ ಒಂದು ಒಪ್ಪಿಗೆನ, ತನ್ನ ಸಹಿಯನ್ನ, ಹಸ್ತಾಕ್ಷರವನ್ನು ನೀಡಿರುತ್ತವೆ. ತದನಂತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆ ಕಚೇರಿ ಸಮ್ಮೇಳನದಲ್ಲಿ 51 ರಾಷ್ಟ್ರಗಳು ತನ್ನ ಒಂದು
ಒಂದು ಹಸ್ತಾಕ್ಷರವನ್ನು ನೀಡುವುದರೊಂದಿಗೆ ವಿಶ್ವಸಂಸ್ಥೆ ಅಂತಿಮವಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಸ್ಥಾಪನೆ ನಂತರವಾಗಿ ವಿಶ್ವಸಂಸ್ಥೆಯಲ್ಲಿ 195 ಸಾರ್ವಭೌಮ ರಾಷ್ಟ್ರಗಳಿದ್ದು ಅದರಲ್ಲಿ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿವೆ ವಿಶ್ವಸಂಸ್ಥೆಯಲ್ಲಿ. ಜಗತ್ತಿನ ಯಾವುದೇ ಶಾಂತಿ ಪ್ರಿಯ ರಾಷ್ಟ್ರವಾದ್ರೆ ವಿಶ್ವಸಂಸ್ಥೆ ಸದಸ್ಯತ್ವವನ್ನು ಪಡೆದುಕೊಳ್ಬಹುದು. ಯಾವುದೇ ಒಂದು ರಾಷ್ಟ್ರ ಶಾಂತಿ ಬಯಸುವಂತ ರಾಷ್ಟ್ರವಾಗಿದ್ರೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ಳಲು ಮುಕ್ತವಾದಂತಹ ಒಂದು ಅವಕಾಶವಿದೆ. ನಂತರ ವಿಶ್ವಸಂಸ್ಥೆ ತನ್ನ 6 ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಅಂತೀವಿ. ಆ 6 ಅಂಗಸಂಸ್ಥೆಗಳಲ್ಲಿ ಒಂದು ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಅದರಲ್ಲಿ ದತ್ತಿ ಸಮಿತಿ ಅಂತ ಹೇಳ್ತಾ ಇದೆ. ಈ ದತ್ತಿ ಸಮಿತಿಯನ್ನ ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ ಅಂತ ಕರೀತೀವಿ. ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ. ಆದ್ರೆ ಈ ದತ್ತಿ ಸಮಿತಿಯ ಕಾರ್ಯವ್ಯಾಪ್ತಿ ಇಂದಿನ ದಿನಗಳಲ್ಲಿ ನಿಷ್ಕ್ರಿಯವಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಟ್ರಸ್ಟ್ನ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆಯಾಗಿದೆ. ಆ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ದತ್ತಿ ಸಮಿತಿಯ ಕಾರ್ಯಕ್ಷೇತ್ರ ನಿಷ್ಕ್ರಿಯವಾಗಿದ್ದು ಇಂದು ಯಾವುದೇ ದತ್ತಿಯಾಗ್ಲಿ ಉಳಿದಿಲ್ಲ. ಅದರಿಂದ ಈ ದತ್ತಿ ಸಮಿತಿ ಒಂದು ಸಾಮಾನ್ಯ ಸಭೆಯ ಸಹಾಯಕ ಸಂಸ್ಥೆ ಅಂತ ಕರಿತೀವಿ. ನಂತರ ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಒಂದು ಸಚಿವ ಸಂಪುಟದ ಮಾದರಿ ಅಂಗಸಂಸ್ಥೆ ಯಾವುದು ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸಚಿವ ಸಂಪುಟ ಮಾದರಿ ಅಂಗಸಂಸ್ಥೆ ಭದ್ರತಾ ಸಮಿತಿ. ಭದ್ರತಾ ಸಮಿತಿ 5 ಕಾಯಂ ರಾಷ್ಟ್ರಗಳಿಗೆ ಒಂದು ವಿಶೇಷ ಅಧಿಕಾರ ನೀಡಿ. ಆ ಅಧಿಕಾರವೇ ವೀಟೋ ಅಧಿಕಾರ. ಎಕ್ಸಾಮ್ ಅಲ್ಲಿ ಕೇಳಬಹುದು, ವೀಟೋ ಅಧಿಕಾರ ಎಂದರೇನು? ವೀಟೋ ಅಧಿಕಾರ ಎಂದ್ರೆ ಆ ಭದ್ರತಾ ಸಮಿತಿಯ 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವ, ಅಂದ್ರೆ 5 ಕಾಯಂ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. 5 ಕಾಯಂ ರಾಷ್ಟ್ರಗಳಿಗೆ ನೀಡಿರುವ ನಿಷೇಧಾತ್ಮಕ ಮತ ಚಲಾವಣೆ ಅಧಿಕಾರವನ್ನೇ ವೀಟೋ ಅಧಿಕಾರ ಎನ್ನುತ್ತಾರೆ. ಇದು ಈ ಒಂದು ವಿಶ್ವಸಂಸ್ಥೆಯ ಒಂದು ಭದ್ರತಾ ಸಮಿತಿ. ನಂತರ ಭದ್ರತಾ ಸಮಿತಿ ತಿಳ್ಕೊಂಡು, ಆರ್ಥಿಕ ಸಾಮಾಜಿಕ ಸಮಿತಿ ತಿಳ್ಕೊಂಡು, ನಂತರ ದತ್ತಿ ಸಮಿತಿಯನ್ನ ನಾವು ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯದ ಬಗ್ಗೆ ಮುಂದಿನ